ಕನಕಪುರದ ಶ್ರೀ ಕ್ಷೇತ್ರ ದೇಗುಲ ಮಠದ ಹಿರಿಯ ಸ್ವಾಮೀಜಿಗಳಾಗಿರ್ತಕ್ಕಂಥ ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಗಳ ಅಗಲಿಕೆ ಕನಕಪುರ ಕ್ಷೇತ್ರಕ್ಕೆ ಮತ್ತು ಇಡೀ ಒಂದು ಕರ್ನಾಟಕದ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಒಂದು ತುಂಬಲಾಗದ ನಷ್ಟ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಇವತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ಕೊಂಡಿ ಕಳಚಿದಂತಾಗಿದೆ. ಕಾರಣ ಏನು ಅಂತಂದರೆ ಇಡೀ ಕಾವಿಯನ್ನು ಒದ್ದಿರ್ತಕ್ಕಂಥ ಅನೇಕ ಸ್ವಾಮೀಜಿಗಳು ಇವತ್ತು ಕಾವ್ಯ ಒದ್ದಿರ್ತಕ್ಕಂಥವರು ಸಮಾಜಕ್ಕೆ ಭಾಳ ಕಂಟಕಪ್ರಾಯರಾಗಿದ್ದಾರೆ, ಕಳಂಕಪ್ರಾಯರಾಗಿದ್ದಾರೆ. ಮತ್ತು ಅವರು ಕಾವಿ ಅಂತಂದರೆ ಒಂದು ವಾಕರಿಕೆ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ, ಯಾವುದೇ ರೀತಿಯ ಕಳಂಕ ಇಲ್ಲದೆ, ಕಳಂಕರಹಿತವಾದಂಥ ಶುದ್ಧವಾದಂಥ ಆಧ್ಯಾತ್ಮಿಕ ಜೀವನವನ್ನು ನಡೆಸಿರ್ತಕ್ಕಂಥವರಲ್ಲಿ ಹಿರಿಯ ಸ್ವಾಮೀಜಿಗಳು ಕೂಡ ಭಾಳ ಪ್ರಮುಖ ಸಾಲಿನಲ್ಲಿ ನಿಲ್ತಾರೆ. ಇವತ್ತು ತಮಗೆ ಗೊತ್ತಿರಬಹುದು ಯಾವ್ಯಾವ ಮಠಗಳಲ್ಲಿ ಏನೇನಾಗಿದೆ ಅಂತಕ್ಕಂಥ ವಿಚಾರಗಳು ತಮಗೆ ಗೊತ್ತಿರಬಹುದು. ಆದರೆ ಅದೆಲ್ಲವನ್ನು ಮೀರಿದಂಥ ಒಂದು ಸಾಧುವಾಗಿ, ಸಂತರಾಗಿ, ಮಹಾಪುರುಷರಾಗಿ ಕನಕಪುರದ ಆಧ್ಯಾತ್ಮಿಕ ಕ್ಷೇತ್ರವನ್ನು ಬೆಳಗಿರ್ತಕ್ಕಂಥ ಜ್ಯೋತಿ ಅಂತ ಹೇಳಿದ್ರೆ ಅವರು ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಗಳು ಅಂತಕ್ಕಂಥ ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಶ್ರೀ ಕ್ಷೇತ್ರ ದೇಗುಲ ಮಠವನ್ನು ನಿರ್ವಾಣ ಮಹಾಸ್ವಾಮೀಜಿಗಳು ಆದಿಗುರುಗಳು ಮತ್ತು ಅವರು ಕಟ್ಟಿದಂಥದ್ದು ಮತ್ತು ಅದನ್ನು ಮುಮ್ಮಡಿ ಮಹಾಲಿಂಗ ಸ್ವಾಮೀಜಿಗಳು ಮುನ್ನಡೆಸಿದಂಥದ್ದು ಮತ್ತು ಬೇರೆ ಬೇರೆ ಸ್ವಾಮೀಜಿಗಳು ಮುನ್ನಡೆಸಿರ್ತಕ್ಕಂಥ ಈ ಕ್ಷೇತ್ರವನ್ನು, ಈ ಆಧ್ಯಾತ್ಮಿಕ ಕ್ಷೇತ್ರವನ್ನು ತುಂಬ ವಿಸ್ತಾರವಾದಂಥ ಒಂದು ಸಾಮ್ರಾಜ್ಯವನ್ನಾಗಿ ರೂಪಿಸಿದಂಥವರು ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಗಳು. ಇವತ್ತು ಕೇವಲ ಬೆರಳೆಣಿಕೆಯಷ್ಟು ಪ್ರೈಮರಿ ಶಾಲೆ, ಹೈಸ್ಕೂಲ್ ಇದ್ದಂಥ ದೇಗುಲ ಮಠವನ್ನು ಇವತ್ತು ಪ್ರೈಮರಿ ಶಾಲೆಯಿಂದ ಹೈಸ್ಕೂಲ್ಗೆ, ಹೈಸ್ಕೂಲ್ನಿಂದ ಕಾಲೇಜಿಗೆ, ಕಾಲೇಜಿಂದ ತಾಂತ್ರಿಕ ವಿದ್ಯಾಲಯಕ್ಕೆ, ತಾಂತ್ರಿಕ ವಿದ್ಯಾಲಯದಿಂದ ನರ್ಸಿಂಗ್ ಕಾಲೇಜ್ಗೆ, ನರ್ಸಿಂಗ್ ಕಾಲೇಜಿಂದ ಇಂಗ್ಲೀಷು ಎಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳ ಕೈಗೆ ಎಟಕಬೇಕು ಅನ್ನೋ ಉದ್ದೇಶಕ್ಕಾಗಿ SN ಪಬ್ಲಿಕ್ ಸ್ಕೂಲ್ನ ಮಾಡಿರ್ತಕ್ಕಂಥದ್ದು ಮತ್ತು ತಾಂತ್ರಿಕವಾಗಿ ಮತ್ತು ITI ಸ್ಕೂಲನ್ನು ತೆಗೆದಿರ್ತಕ್ಕಂಥದ್ದು, ಇನ್ನೂ ಅನೇಕ ಕ್ಷೇತ್ರಗಳನ್ನು ವಿಸ್ತಾರ ಮಾಡೋದ್ರ ಮುಖಾಂತರ ಅದರ ಜೊತೆಗೆ ಮಠಗಳನ್ನು, ಅಂಗಸಂಸ್ಥೆಗಳನ್ನು, ಮಠದ ಶಾಖೆಗಳನ್ನು ಮಾಗಡಿಯಲ್ಲಿ, ಮಳವಳ್ಳಿ ತಾಲೂಕಿನಲ್ಲಿ, ಕನಕಪುರದಲ್ಲಿ, ಚನ್ನಪಟ್ಟಣದಲ್ಲಿ, ರಾಮನಗರದಲ್ಲಿ, ಈ ಎಲ್ಲ ಕಡೆ ಆರೋಳ್ಳಿನಲ್ಲಿ ಎಲ್ಲ ಕಡೆ ವಿಸ್ತಾರಗೊಳಿಸೋದ್ರ ಮುಖಾಂತರ ಇಡೀ ದೇಗುಲ ಮಠದ ಕಾರ್ಯಕ್ಷೇತ್ರವನ್ನು, ಅದರ ವ್ಯಾಪ್ತಿಯನ್ನು ತುಂಬ ಭಾಳ ದೊಡ್ಡದಾಗಿ ವಿಸ್ತಾರ ಮಾಡಿರ್ತಕ್ಕಂಥ ಕೀರ್ತಿ ನಿರ್ವಾಣ ಮಹಾಸ್ವಾಮೀಜಿಗಳಿಗೆ ಸಲ್ಲಬೇಕಾಗುತ್ತೆ. ಹಾಗಾಗಿ ಇವತ್ತು ಏನು ಈ ಕಾವಿ ಒದ್ದಿರ್ತಕ್ಕಂಥದ್ದೇ ಭಾಳ ದೊಡ್ಡ ಕಳಂಕ ಅಂತಕ್ಕಂಥ ಒಂದು ಕಾಲಘಟ್ಟದಲ್ಲಿ, ಮಠಕ್ಕೆ ಭಕ್ತರೇ ಹೋಗೋಕ್ಕೆ ಹೆದರುವಂಥ ಒಂದು ಕಾಲಘಟ್ಟದಲ್ಲಿ, ಮತ್ತು ಕೇರಿಗೊಬ್ಬ, ಹಳ್ಳಿಗೊಬ್ಬ, ಓಣಿಗೊಬ್ಬ ಜಗದ್ಗುರುಗಳು, ಅವನಿಗೆ ಪಕ್ಕದ ಬೀದಿರನ್ನೇ ಗೊತ್ತಿರಲ್ಲ, ಜಗದ್ಗುರುಗಳು ಅಂತ ಬೋರ್ಡ್ ಹಾಕೊಂಬಿಟ್ಟಿರ್ತಾರೆ. ಮತ್ತು ಅವ್ರಿಗೆ ಇಲ್ಲಿ ನಡೀತಾ ಇರ್ತಕ್ಕಂಥ ಯಾವ ವಿದ್ಯಮಾನಗಳು ಗೊತ್ತಿಲ್ಲ, ಒಂದು ಕ್ಷೇತ್ರದಲ್ಲಿ ಮತದಾರರು ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ, ಅವರಲ್ಲಿ ಬಿಲೋ ಪಾವರ್ಟಿ ಲೈನ್ನವ್ರು ಎಷ್ಟು ಅಂತ ಗೊತ್ತಿಲ್ಲ, ಪಾವರ್ಟಿ ಅಂದ್ರೇನು ಅಂತ ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಜಗದ್ಗುರುಗಳು ಮತ್ತು ಅಂತಾರಾಷ್ಟ್ರೀಯ ಗುರುಗಳು ಈ ರೀತಿ ಬೋರ್ಡ್ ಹಾಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಸೇವೆಯನ್ನು ಕೂಡ ನಾವು ಗಮನಿಸದೆ, ಗುರುತಿಸೋಕ್ಕಾಗದೇ ಇರತಕ್ಕಂಥ ಸಂದರ್ಭ ಕಾಲಘಟ್ಟದಲ್ಲಿ ತಮ್ಮದೇ ಆದಂಥ ಒಂದು ಶ್ರಮದ ಮೂಲಕ, ತಮ್ಮದೇ ಆದಂಥ ಒಂದು ಹಳ್ಳಿಗೆ ಹೋಗಿ ಒಂದು ಭಿಕ್ಷಾಟನೆಯ ಮೂಲಕ ಮತ್ತು ಎಲ್ರಿಗೂ ಕೂಡ ದಾನ ಕೇಳೋದ್ರ ಮುಖಾಂತರ ಇವತ್ತು ಹುಣಸನಹಳ್ಳಿ ಇರ್ಬೋದು, ತಮಿಳುನಾಡಿನ ಡೆಂಕನಿಕೋಟೆ ಇರ್ಬೋದು, ಕೋಟೆ ಊರು ಇರ್ಬೋದು, ಉರಿಗಮ್ ಇರ್ಬೋದು, ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಮಕ್ಕಳಿಗಾಗಿ ಜೋಳಿಗೆ ಒಡ್ಡಿ ಅವ್ರನ್ನ ಭಿಕ್ಷೆ ಪಾತ್ರೆಯನ್ನು ಒಡ್ಡೋದ್ರ ಮುಖಾಂತರ ಇಡೀ ದೇಗುಲ ಮಠವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಕೀರ್ತಿ ನಿರ್ವಾಣ ಮಹಾಸ್ವಾಮೀಜಿಗಳಿಗೆ ಸಲ್ಲುತ್ತೆ. ಮತ್ತು ಎಲ್ಲ ಪಕ್ಷದ ರಾಜಕೀಯ ಮುಖಂಡರುಗಳ ಜೊತೆಯಲ್ಲಿ ಒಂದು ಸಂಪರ್ಕವನ್ನು ಸಾಧಿಸೋದ್ರ ಮುಖಾಂತರ ಯಾವ ಪಕ್ಷಕ್ಕೂ ಕೂಡ ಓಲೈಕೆ ಮಾಡ್ದೇನೆ, ಯಾವ ಪಕ್ಷಕ್ಕೂ ಕೂಡ ಪೂಸಿ ಹೊಡಿದೇನೆ ಅವರು ಇಡೀ ಎಲ್ಲರನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡು ರಾಜಕಾರಣದ ಕ್ಷೇತ್ರದಲ್ಲೂ ಕೂಡ ಎಲ್ರಿಗೂ ಕೂಡ ಆಶೀರ್ವಾದವನ್ನು ಮಾಡಿಕೊಂಡು ಇವತ್ತು ಎಲ್ಲ ಅನುದಾನಗಳನ್ನು ತಂದು ಮಠಕ್ಕೆ ಹಾಕೋದ್ರ ಮುಖಾಂತರ ಮಠವನ್ನು ಅಭಿವೃದ್ಧಿಶೀಲವಾಗಿ ಮಾಡಿದ್ದಾರೆ. ಇವತ್ತು ಮಠದಲ್ಲಿ ಜವನಮುಂದೊಡ್ಡಿ, ಮಾವತೂರು, ಚಾಕ್ನಹಳ್ಳಿ, ವಿರುಪ್ಸಂದ್ರ ಇನ್ನೂ ಮುಂತಾದ ಗ್ರಾಮಗಳಲ್ಲಿರ್ತಕ್ಕಂಥ ಅಸಂಖ್ಯ ಬಡವರು, ಬಡ ಕುಟುಂಬಗಳು ಕೂಡ ಮಠಕ್ಕೆ ಬಂದು ಊಟ ಮಾಡಿಕೊಂಡು ತಮ್ಮ ಮಕ್ಕಳಿಗೂ ಕೂಡ ತಗೊಂಡೋಗಿ ಆ ಮನೆಯಲ್ಲಿ ಮಕ್ಕಳಿಗೆ ಮಠದ ಊಟವನ್ನು ಕೊಟ್ಟು ಬೆಳೆಸಿರ್ತಕ್ಕಂಥ ಅನೇಕ ಉದಾಹರಣೆಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಇಂಥ ಒಂದು ಮಠವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಆಧ್ಯಾತ್ಮಿಕ ಕ್ಷೇತ್ರವನ್ನು, ಶೈಕ್ಷಣಿಕ ಕ್ಷೇತ್ರವನ್ನು, ಆರೋಗ್ಯ ಕ್ಷೇತ್ರವನ್ನು, ಕ್ರೀಡಾ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿರ್ತಕ್ಕಂಥ ಒಬ್ಬ ಸಂತ ಮಹಾಪುರುಷನನ್ನು ಕಳೆದುಕೊಂಡು ಕನಕಪುರದ ಒಂದು ಭಕ್ತ ಸಮೂಹ ಒಂದು ರೀತಿ ತಬ್ಬಲಿಯಾದಂತಾಗಿದೆ. ಜೊತೆಗೆ ತುಂಬಲಾಗದ ನಷ್ಟ ಸಂಭವಿಸಿದೆ. ಈ ಎಲ್ಲ ಕಾರಣಗಳಿಂದಾಗಿ ಸ್ವಾಮೀಜಿಯವರ
ಒಂದು ಲಿಂಗೈಕ್ಯರಾದ ಸಂಬಂಧವಾಗಿ ನಾವು ನಮ್ಮ ಕನಕಪುರ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಅವ್ರಿಗೆ ಒಂದು ಸಂತಾಪ ಸೂಚನಾ ಸಭೆಯನ್ನು ಏರ್ಪಡಿಸಬೇಕು ಅಂತೇಳಿ ನಾವು ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮವನ್ನು. ಈ ಸಂತಾಪ ಸೂಚನಾ ಸಭೆಗೆ ಆಗಮಿಸಿದಂಥ ಎಲ್ರಿಗೂ ಕೂಡ ದಮ್ಮದೇವಿಗೆ ಟ್ರಸ್ಟ್ನ ಗೌರವಾನ್ವಿತ ಪದಾಧಿಕಾರಿಗಳಿಗೆ, ಕನಕಪುರದ ಎಲ್ಲ ನಾಗರಿಕ ಬಂಧುಗಳಿಗೆ, ವಿವಿಧ ಸಂಘಟನೆಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ನಾನು ಈ ಮುಖಾಂತರ ಆಭಾರಿಯಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಏನು ಮಠವನ್ನು ಮುನ್ನಡೆಸಬೇಕು ಅಂತಕ್ಕಂಥ ತೀವ್ರವಾದಂಥ ಹಂಬಲದಲ್ಲಿ ಒಂದು ಆಧ್ಯಾತ್ಮಿಕ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಮಠದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ನಿಕಟಪೂರ್ವ ಪೀಠಾಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ 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 ಚನ್ನಬಸವ ಮಹಾಸ್ವಾಮೀಜಿಗಳವರು ನಿರ್ವಾಣ ಮಹಾಸ್ವಾಮೀಜಿಗಳ ಅಗಲಿಕೆಯ ನಂತರ ಮಠದ ಪೀಠವನ್ನು ಅಲಂಕರಿಸೋದರ ಜೊತೆಗೆ ಇಡೀ ಕನಕಪುರದ ಆಧ್ಯಾತ್ಮಿಕ ಕ್ಷೇತ್ರವನ್ನು ತೀವ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ಅವ್ರನ್ನ ವಿನಂತಿ ಮಾಡ್ತಾ ಇಡೀ ಕನಕಪುರದ ಭಕ್ತ ಸಮೂಹ ಮತ್ತು ಕನಕಪುರ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟು ಅವರ ಎಲ್ಲ ಒಳ್ಳೆಯ ಕಾರ್ಯಗಳಲ್ಲಿ ಅವರ ಜೊತೆಗೆ ಅವರ ಬೆಂಬಲವಾಗಿ ಅವ್ರಿಗೆ ದೇಗುಲ ಮಠದ ಜೊತೆಗೆ ಕೈ ಜೋಡಿಸಿ ನಿಲ್ಲುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಅವ್ರಿಗೆ ಶುಭವಾಗಲಿ, ಮುಂದಿನ ಹಾದಿ ಸುಗಮವಾಗಿರಲಿ. ನಿರ್ವಾಣ ಮಹಾಸ್ವಾಮೀಜಿಗಳು ಮತ್ತು ಮಹಾಲಿಂಗ ಸ್ವಾಮೀಜಿಗಳು ಹಾಗೂ ಮುಮ್ಮಡಿ ನಿರ್ವಾಣ ಮಹಾಸ್ವಾಮೀಜಿಗಳು ಇವರೆಲ್ಲರ ಕೃಪಾಶೀರ್ವಾದದಿಂದ ಯಶಸ್ವಿಯಾಗಿ 100 ವರ್ಷಗಳಿಗೆ ಬೇಕಾಗಿರ್ತಕ್ಕಂಥ ಮಠವನ್ನು ಕಟ್ಟಿ ಅದಕ್ಕೆ ಒಂದು ಒಳ್ಳೆಯ ಬುನಾದಿಯನ್ನು ಹಾಕಲಿ ಚನ್ನಬಸವ ಮಹಾಸ್ವಾಮೀಜಿಗಳು ಅಂತೇಳಿ ನಾವು ಅವ್ರಿಗೆ ಶುಭವನ್ನು ಹಾರೈಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಂಥ ತಮಗೆಲ್ಲರಿಗೂ ಕೂಡ, ಮಾಧ್ಯಮದ ಗೆಳೆಯರಿಗೂ ಕೂಡ, ಇಡೀ ಕನಕಪುರದ ಸರ್ವ ಜನರಿಗೂ ಕೂಡ ಒಳಿತಾಗಲಿ ಅಂತ ಹೇಳಿ ನಾನು ಆಶಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.